ಅಷ್ಟೊಂದು ಕ್ಲಿಯರ್ ಮಾತಾಡ್ತೀರಿ ಸಂಸ್ಕಾರ ಇಲ್ಲ ನಿಮ್ಮಲ್ಲಿ ಮಳೆ ಇಲ್ಲ ನಾವು ಹಿಂದೂ ಕಾರ್ಯಕರ್ತರು ಇಂತರ ಘಾಟು ಸುಳ್ಯ ಮಕ್ಕಳೆಲ್ಲ ಮಗನೇ ಬರಬೇಕು ಕರೆಕ್ಟ್ ಆಗಿ ಒಪ್ಪುಗುಟ್ಟಿದ್ರೆ ಕೇಸರಿ ಶಾಲಾ ಬಂದಿದೆಯಲ್ಲ ಅದಕ್ಕೊಂದು ಗೌರವ ಗುಂಡಾಗಿರಿ ಮರ್ಯಾದೆ ಕರೆದಿದೆ ಕೇಸರಿ ಶಾಲಕ ಯೋಗ್ಯತೆ ಅಲ್ಲ ಬೋಳಿ ಮಗ ಹಿಂದೂ ಕಾರ್ಯಕರ್ತ ಅಂತ ಹೇಳ್ಕೊಂಬಂದಾರೆ ಲೆಕ್ಕ ತಗೊಳಕ್ಕೆ ಒಬ್ಬನೇ ಬರ್ಬೇಕು. ಕೇಸರಿ ಶಾಲಾ ಯಾವ ಹೋರಾಟ ಮಾಡಿದ್ರೆ ಯಾವ ಹಿಂದೂ ಹೋರಾಟ ಮಾಡಿದ್ರೆ ಬಂದು ಅಪ್ಪ ಕೇಸರಿ ಶಾಲಾ ಕಣಕ್ಕೆ ಯೋಗ್ಯತೆ ಇಲ್ಲ ಸಂತೋಷ್ ಶೆಟ್ಟಿಗೆ. ಲೆಕ್ಕ ಕೇಳಿದ್ದ ಲೆಕ್ಕ ಮೊದಲನೇ ದಿನದಿಂದ ಕೊನೆ ದಿನವರೆಗೂ ಅಪ್ಡೇಟ್ ಇದೆ. ಲೆಕ್ಕ ತಗೊಳಕ್ ಯಾರು ಬರ್ಬೇಕು ಹೇಗ್ ಬರ್ಬೇಕು ಅನ್ನೋದ್ರ ಕಾಮನ್ ಸೆನ್ಸ್ ಇದೆಯಾ ಅವನಿಗೆ? ಏನ್ ಬೌನ್ಸರ್ನೆಲ್ಲ ಕರ್ಕೊಂಡಿಲ್ಲ, ಏನ್ ದರೋಡೆ ಮಾಡಕ್ ಬಂದವನ, ಲೂಟಿ ಮಾಡಕ್ ಬಂದವ? ನಾನು ಆ ಬೋಳಿ ಮಗನಿಗೆ ಹೇಳ್ತಾ ಇದೀವಿ, ಸಂತೋಷ್ ಶೆಟ್ಟಿ ಕೇಸರಿ ಶಾಲಕ ಯೋಗ್ಯತೆ ಅಲ್ಲ ನೀನು. ನಿನ್ ತಾಕತ್ತಿದ್ರೆ ನೀನ್ ಅಪ್ಪಂಗೆ ಹುಟ್ಟಿದ್ರೆ ಇವಾಗ್ಲೇ ಹೇಳ್ತಾ ಇದೀನಿ, ನೀನ್ ತಾಕತ್ತಿದ್ರೆ ನೀನ್ ಒಬ್ಬನೇ ಬಂದು ಲೆಕ್ಕ ತಗೋ. ಇಲ್ಲ ನಿನ್ ಜೊತೆಗೆ ಯಾರು ಪಟಾಲಂ ಕರ್ಕೊಂಡ್ ಬಂದಿದ್ದಲ್ಲ, ಲೆಕ್ಕ ತಗೊಂಡ್ ಮರ್ಯಾದೆಯಿಂದ ಹೋಗೋ. ಲೆಕ್ಕ ತಗೊಳಕ್ ಬರೋ ಹುಟ್ಟಿರಲ್ಲ ಇದಲ್ಲೇ. ನೀವು ಬಂದಿದ್ದು ಉದ್ದೇಶ ಹೇಳಿ. ಇಬ್ಬರಿಗೂ ಸಮಾಧಾನ ಮಾಡಿ. ಚಕ್ರವರ್ತಿ ಸೂರ್ಯ ಅಯೋಗ್ಯ ಅಂತ
ಸರಿ ಅಂದ್ರೆ ಅದು ಚಕ್ರವರ್ತಿ ಕೈಯಕ್ಕೆ ಸರಿನಾ? ಅಲ್ಲ ಲೆಕ್ಕ ಕೂಡ ಕೋಳಿ ಮಗನ ಗಲಾಟೆ ಮಾಡ್ತಾರೆ ಲೆಕ್ಕ ತಗೊಳಕ್ ಹೆಂಗ್ ಬರ್ಬೇಕು? ರೋಡಲ್ಲಿ ಕೂತ್ಕೊಂಡು ನಿಂತ್ಕೊಂಡು ನಾವು ಪುಲಿಸ್ ಬರೋದು ಬರೋಣ ಅಂತ ಗಲಾಟೆ ಮಾಡ್ತಾವ. ಮೆಟ್ಟಲ್ ಹೊಡೆದ್ಬಿಟ್ಟು ಬುದ್ಧಿ ಹೇಳಿ ನೀವು. ನಾ ಕರೆಯುತ್ತಾನೆ ಒಳಗ ಅಂತ ಬರಲ್ಲ ಅಂತ ಯಾಕಂದ್ರೆ ಬರಲ್ಲ ಅನ್ನಲ್ಲಮ್ಮ. ಕಡೆಯಪ್ಪ ನಿಮ್ ಚಕ್ರವರ್ತಿ ಸೂಲೆ ಅಂತ ಕರ್ಕೊಂಡು ನಿಮಿಷ ಇಲ್ಲ ಸರ್ ನೋಡಿ, ಅವನು ಸಂತೋಷ್ ರೆಡ್ಡಿ ಎಲ್ಲಿದ್ದಾನೆ? ಕರ್ಕೊಂಡ್ ಸ್ಟೇಷನ್ ಹತ್ರ ಬನ್ನಿ, ಅಲ್ಲಿಗೆ ಬರ್ತೀನಿ. ಅವ್ರು ಯಾರಿದ್ದಾರೆ? ಇವ್ರ ಜೊತೆ ಬಂದವ್ರು ಮಾತಾಡೋ ಅವಶ್ಯಕತೆ ಇಲ್ಲ. ಲೆಕ್ಕ ತಗೋಬೇಕಲ್ವಾ? ಲೆಕ್ಕ ತಗೋಬೇಕಲ್ವಾ? ಬರ್ಬೇಕು. ನಾವ್ ಹೇಳಿದ್ನಲ್ಲಮ್ಮ, ಒಳಗ್ ಬಂದ್ರು ಅಂತ ಬರಲ್ಲ ಅಂದ್ರೆ ನೀವೇ ತಾನೆ, ಬರಲ್ಲ ಅಂದ್ರೆ ನೀವೇ ತಾನೆ. ನೀವು ಬರೋರು ಈಗ ಮೇಲೆ ಆಫೀಸಿಗೆ ಮೇಲ್ ಆಫೀಸಿಗೆ ಸೀದಾ ಬರ್ಬೇಕು. ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬಾರ್ದು. ಸೀದಾ ಒಬ್ಬ ಬರ್ಬೇಕು, ಕುತ್ಕೋಬೇಕು, ಲೆಕ್ಕ ಕೇಳ್ಬೇಕು, ಹೋಗ್ಬೇಕು. ಏನ್ ಬಾಡಿ ಗಾರ್ಡ್ ಹಾಕೊಂಡ್ ಬರಕ್ ಯಾರಂತವ್ರು? ಯಾರು ಏನ್ ಬಾಡಿ ಗಾರ್ಡ್ ಹಾಕೊಂಡ್ ಬಂದು ಏನ್ ಹಾಕೊಂಡಿದ್ದಾನು? ನೀವ್ ಬಂದು ಎಲ್ಲರ ಮೇಲೆ ಗಲಾಟೆ ಮಾಡೋದು ಅವಶ್ಯಕತೆ ಇಲ್ಲ. ಯಾರು ನಮ್ಮ ಹುಡುಗರಿದ್ದೀರೇನಪ್ಪ ಜಾಸ್ತಿ? ಬಾಡಿಗೆ ಅವ್ನು ಬರ್ಬೇಕು. ಏನು ಕೈ ಜನ ಹಾಕೊಂಡ್ ಬರೋದು ಆಫೀಸ್ ಅಲ್ಲಿ ಬರುವಾಗ ಹೋದ್ರೆ ಗಲಾಟೆ ಜಾಸ್ತಿ. ಏನು ಗಲಾಟೆ ಆಗುತ್ತೆ? ಮಾಹಿತಿ ನಿಮ್ಗೆ ಯಾರು ಮಾಹಿತಿ ಕೊಡೋದು? ನೀವು ಯಾರು ಮಾಹಿತಿ ಕೊಡೋದು? ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬಾರ್ದು. ಇಲ್ಲಿ ಆಫೀಸ್ ಹತ್ರ ಬಂದು ಲೆಕ್ಕ ತಗೋಬೇಕು. ಲೆಕ್ಕ ಕೇಳಿಲ್ಲ. ಅದಕ್ಕೆ ಹೋಗ್ಬೇಕು.